ನಾಡ ಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನು ಮಾಡಿರುವಂತಹ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂತಹ ಅವನ ಕೊಡುಗೆಯನ್ನ ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡ್. ಯಾಕಂದ್ರೆ ವಯಸ್ಸಾದ್ಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಯಾಕಂದ್ರೆ ಬೇಡಿಕೆ ಇದೆ ಸರ್, ಮೈಸೂರು ಈಗ ನಮಗೆ ಸರ್ಕಾರ ಎಷ್ಟು ಅನುಮತಿ ನೀಡಿದೆ, ಇಲ್ಲಿ ಬೀಳ್ಕೊಡುಗೆಯನ್ನು ನೀಡಕ್ಕೆ ಅನುಮತಿ ನೀಡಿದೆ, ಅದ್ರ ಪ್ರಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಿಂದ ಚೆನ್ನಾಗಿ ಮೂಡಿ ಬರುತ್ತೆ ದಸರಾ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನ ಮಾಡ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ಅದನ್ನ ತಮ್ಮ ತಾಲೀಮು ಆದ ನಂತರ ತಿಳಿಸ್ತೀವಿ ತಮಗೆ ಇನ್ನೂ ಫೈನಲ್ ಆದ. ನಾಡ ಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನು ಮಾಡಿರುವಂತಹ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂತಹ ಅವನ ಕೊಡುಗೆಯನ್ನ ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡ್. ಯಾಕಂದ್ರೆ ವಯಸ್ಸಾದ್ಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಯಾಕಂದ್ರೆ ಬೇಡಿಕೆ ಇದೆ ಸರ್, ಮೈಸೂರು ಈಗ ನಮಗೆ ಸರ್ಕಾರ ಎಷ್ಟು ಅನುಮತಿ ನೀಡಿದೆ, ಇಲ್ಲಿ ಬೀಳ್ಕೊಡುಗೆಯನ್ನು ನೀಡಕ್ಕೆ ಅನುಮತಿ ನೀಡಿದೆ, ಅದ್ರ ಪ್ರಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಿಂದ ಚೆನ್ನಾಗಿ ಮೂಡಿ ಬರುತ್ತೆ ದಸರಾ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನ ಮಾಡ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ಅದನ್ನ ತಮ್ಮ ತಾಲೀಮು ಆದ ನಂತರ ತಿಳಿಸ್ತೀವಿ ತಮಗೆ ಇನ್ನೂ ಫೈನಲ್ ಆದ. ಥ್ಯಾಂಕ್ ಯು.